ಕಾಂಪೌಂಡೇ ಹತ್ಬಿಟ್ಟಿದ್ದೀನಿ. ನನ್ಗಾಗಿರೋ ಖುಷಿಗೆ ಮೌಂಟ್ ಎವರೆಸ್ಟೇ ಹತ್ಬಿಡ್ತಿದ್ನೇನೋ. ಎಲ್ಲಿದಾರಿ ಅಂಕಲ್ಲು? ಓ, ಇಲ್ಲೇ ಇದ್ದಾರಲ್ಲ. ಹಾಯ್ ಅಂಕಲ್. ಅರೆ, ನನ್ನ ಸೊಸೆ ಬಂದ್ಬಿಟ್ಟಿದ್ದಾಳೆ. ಇವಳು ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ಏಜೆ ಹತ್ರ ಯಾಕೆ ಹೋಗ್ತಾ ಇದ್ದಾಳೆ? ನೀನಿನಾದವಾಗಿ ಈ ಎದೆಲಿ ಕರಗಿ ಆಗಾಗ ಬರುವೆ ನಿಟ್ಟುಸಿರುವಾಗಿ ಏಕಾಂಗಿಯ ಎದೆಯ ತುಂಬ ನೋವಿನ ಪಲುಕು ನಡುದಾರಿಯಲ್ಲಿಯೇ ನಿಂತ ಪರದೇಸಿ ಬದುಕು. ಥ್ಯಾಂಕ್ ಯು ಅಂಕಲ್. ಏನಪ್ಪ ಈ ಹುಡುಗಿ ಯಾವಾಗಲೂ ಬೀಳ್ತಾನೆ ಇರ್ತಾಳೆ, ಇವ್ಳು ಹಿಡ್ಕೋತಾನೆ ಇರ್ಬೇಕಂತ ಚಿಂತೆ ಆಗಿದ್ಯಾ? ಅಥವಾ ಮದುವೆ ಆದಮೇಲೆ ಇವ್ಳು ಹಿಡ್ಕೋತಾನೆ ಇರ್ಬೇಕಂತ ಯೋಚನೆ ಆಗಿದ್ಯಾ? ಡೋಂಟ್ ವರಿ ಅಂಕಲ್, ಇನ್ಮೇಲಿಂದ ಪ್ರಾಬ್ಲಮ್ಮೇ ಇರಲ್ಲ. ಏನು ಹೇಳ್ತಾ ಇದೀಯಾ? ಅಂದರೆ ಇನ್ಮೇಲಿಂದ ನಾನು ಸರಿಯಾಗಿ ನಡೆಯೋದು ಕಲಿತೀನಿ ಅಂತ ಹೇಳ್ತಿದ್ದೀನಿ. ತಗೊಳ್ಳಿ. ಓ, ಗಿಫ್ಟ್ ಯಾಕೆ ಕೊಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮದುವೆ ನಿಶ್ಚಯ ಆಗಿರೋ ಖುಷಿಯಲ್ಲಿ ನಾನು ನಿಮಗೆ ಕೊಡ್ತಿರೋ ಫಸ್ಟ್ ಗಿಫ್ಟ್. ತಗೊಳ್ಳಿ ತಗೊಳ್ಳಿ. ಅರೆ, ಪ್ರೀತಿಯಿಂದ ಗಿಫ್ಟ್ ತಂದಿದ್ದೀನಿ, ತಗೊಳಕ್ ಹಿಂದೆ ಮುಂದೆ ಮಾಡ್ತಿದ್ದೀರಲ್ಲ. ಇದು ಬೊಕ್ಕೆ, ಬಾಂಬ್ ಅಲ್ಲ. ತಗೊಳ್ಳಿ. ಸರಿ ಬನ್ನಿ, ನಾನೊಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಬನ್ನಿ ಕುತ್ಕೊಳ್ಳಿ. ಅಂಕಲ್, ನಿಮ್ಮ ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಯಾಕೆ ಕೇಳಿದೆ ಅಂದರೆ, ಲೈಫಲ್ಲಿ ಒಂದ್ಸತಿ ಇಮ್ಯಾಜಿನ್ ಮಾಡ್ಕೊಳಕ್ಕಾಗದೇ ಇರೋ ಥರ ಶಾಕಿಂಗ್ ನ್ಯೂಸು, ಬ್ರೇಕಿಂಗ್ ನ್ಯೂಸ್ ಬಂದಾಗ ಅದನ್ನು ತಡ್ಕೊಳ್ಳೋಕ್ಕೆ ಗುಂಡಿಗೆ ಗಟ್ಟಿಯಾಗಿರಬೇಕು. ಅದಕ್ಕೆ ಕೇಳಿದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನನಗೆ ಶಾಕಿಂಗ್ ನ್ಯೂಸ್ ಬಂದ ಹಾಗೆ ನಿಮಗೇನಾದರೂ ನನ್ನ ಕಡೆಯಿಂದ ಸರ್ಪ್ರೈಸ್ ಗಿಫ್ಟ್ಗಳು ಸಿಕ್ಕರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಿಮಗಿದೆಯಾ? Because life is full of shocking news and surprises, you know. ಅದಕ್ಕೆ ನಿಮ್ಮ ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಡೌಟ್ ಇದ್ದರೆ ECG, BCG, ಸ್ಕ್ಯಾನಿಂಗ್ ಅಂತ ಏನಾದ್ರು ಮಾಡ್ತಾರಲ್ಲ, ಅದೆಲ್ಲ ಮಾಡಿಸ್ಕೊಂಡು ಕನ್ಫರ್ಮ್ ಮಾಡಿಸ್ಕೊಂಬಿಡಿ. ಇವಳು ಏಜೆ ಹತ್ರ ಇಷ್ಟು ಹೊತ್ತು ಏನು ಮಾತಾಡ್ತಿರ್ಬೋದು? ಅಂಕಲ್, ನಾನು ಅವಾಗಿಂದ ವಟ ಅಂತ ಮಾತಾಡ್ತಾನೆ ಇದ್ದೀನಿ, ಆದರೆ ನೀವೇನು ಮಾತಾಡ್ತಾನೆ ಇಲ್ವಲ್ಲ, ಯಾಕೆ ಮಾತಾಡ್ತಿಲ್ಲ? ಓ, ನಾನು ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಕಳೆದೋಗ್ಬಿಟ್ಟಿದ್ದೀರಾ? ಇನ್ಮೇಲಿಂದ ಕೊಡೋ ಸರದಿ ಏನಿದ್ರು ಇಲ್ಲಿ ಇಲ್ಲಂತೆ. ನೀ ಇಲ್ಲಿಗೆ ಯಾಕೆ ಬಂದಿದ್ಯಾ? ಏಜೆ ಹತ್ರ ಏನು ಮಾತಾಡ್ತಿದ್ದೆ? ನಮ್ಮ ಪ್ಲಾನ್ ಬಗ್ಗೆ ಏನಾದರೂ ಹೇಳಿದ್ಯಾ? ಆ್ಯಕ್ಚುಲಿ ಹೇಳ್ಬೇಕಂತ ತುಂಬ ಅನಿಸ್ತಾ ಇರುತ್ತೆ, ಆದರೆ ಎಷ್ಟು ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ ಗೊತ್ತಾ? ನಿಜ ಹೇಳಬೇಕಂದ್ರೆ ಗುಟ್ಟನ್ನ ಮುಚ್ಚಿಡೋಕ್ಕೆ ನನ್ನಿಂದ ಆಗೋದೇ ಇಲ್ಲ. ಆದರೆ ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಅದಕ್ಕೆ ನಿಮಗೋಸ್ಕರ ವಿಷಯ ನಾನು ಎಲ್ಲೂ ಬಾಯ್ಬಿಡಲ್ಲ. ಆದರೆ ಯಾಕೆ ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಳಕ್ಕಾಗದೇ ಇದ್ರು ಖುಷಿಯಾಗಿದ್ದೀನಿ ಅಂತ ತೋರಿಸ್ಕೋಬೋದಲ್ವಾ? ಅದಕ್ಕೆ ಇಂಡೈರೆಕ್ಟ್ ಆಗಿ ನಾನು ಖುಷಿಯಾಗಿದ್ದೀನಿ ಅಂತ ಏಜರ್ ಮುಂದೆ ಎಕ್ಸ್ಪ್ರೆಸ್ ಮಾಡಕ್ ಬಂದೆ. ನೋಡು, ಸುಮ್ಮನೆ ಇಂಥ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ. ಇಂಥದ್ದೆಲ್ಲ ಮಾಡಿ ನಮ್ಮ ಪ್ಲಾನ್ನ ಹಾಳು ಮಾಡಬೇಡ. ಅಯ್ಯೋ, ನೀವು ಟೆನ್ಷನ್ ತಗೋಬೇಡಿ, ಇಲ್ಲಿಲ್ಲ ಎಲ್ಲ ಹ್ಯಾಂಡಲ್ ಮಾಡ್ತಾಳೆ. ಸರು, ಸರು, ಬಾಯ್ಲಿ
ಏನಾಯ್ತಕ್ಕ? ಏನು ಅಲ್ಲಿ ನೋಡು. ನೋಡಲ್ಲಿ ಅತ್ತೆ ಆಗಿ ಬರ್ತಾಳೆ ಅಂತ ಆಲ್ರೆಡಿ ದುರ್ಗಕ್ಕ ಅವಳಿಗೆ ನೈಸ್ ಹೊಡಿತಾ ಇದಾರೆ. ಅದು ಒಂಥರ ಕರೆಕ್ಟೇ ತಾನೇ. ಅವಳು ನಮ್ಗೆ ಅತ್ತೆ ಆಗಿ ಬರೋದು ಕನ್ಫರ್ಮ್ ಆದ್ಮೇಲೆ ನಾವು ಅವಳ ಕಡೆ ಹೋಗೋದೇ ಒಳ್ಳೇದಲ್ವಾ? ನಾವಿಬ್ರು ಅವಳ ಕಡೆ ಹೋದ್ರೆ 3+1 ಅಪೋಸಿಷನ್ನೇ ಇರೋದಿಲ್ಲ. ಅವಾಗ ಅಧಿಕಾರ ನಮ್ದೆ. ಏನಂತ್ಯ? 3+1 ಅಲ್ಲ, 2+1 ಅಂದರೆ ನಾನು, ನೀನು ಮತ್ತು ಶ್ವೇತಾ. ಆಗಲೂ ಮೆಜಾರಿಟಿ ನಮ್ಮದೇ ಇರುತ್ತೆ, ಅಧಿಕಾರನೂ ನಮಗೆ ಸಿಗುತ್ತೆ. ಓ, ನೀವಿನ್ನೂ ಆ ಕನ್ಸಲ್ಲೇ ಇದ್ದೀರಾ? ಆಯ್ತು, ನೀವು ಟ್ರೈ ಮಾಡೋದು ಮಾಡಿ. ನೀವು ಶ್ವೇತಾ 2, ಆ ಲೀಲಾ ದುರ್ಗಾ ಅಕ್ಕ 2. ಇದ್ರಲ್ಲಿ ಯಾರು ಅಧಿಕಾರಕ್ಕೆ ಬರ್ತಿರೋ ಅವ್ರ ಕಡೆ +1 ಆಗಿ ನಾನು ಸೇರ್ಕೋತೀನಿ. ಸಿಂಪಲ್. ನೋಡು, ನಿನ್ನಿಂದ 1000 ಎಡವಟ್ಟಾಗ್ಬೋದು, ಆದ್ರೆ ನಮ್ಮ ಪ್ಲಾನ್ ಕೆಡೋ ಅಂತ ಎಡವಟ್ಟು ಮಾಡಬೇಡ. ಡೋಂಟ್ ವರಿ, ನಮ್ಮ ಪ್ಲಾನು ಎಡವಟ್ಟಾಗಲ್ಲ, ವರ್ಕೌಟ್ ಆಗುತ್ತೆ. ಹೊಡಿರಿ ಕೈ, ಹೊಡಿರಿ ಕೈ. ನೋಡಿದ್ರಾ? ಅಕ್ಕ ಈಗಲೇ ಇಷ್ಟು ಕ್ಲೋಸ್ ಆಗಿದ್ದಾರೆ. ಇವ್ರ ಕ್ಲೋಸ್ನೆಸ್ ನೋಡ್ತಿದ್ರೆ ಇವಳೇ ನಮಗೆ ಅತ್ತೆ ಆಗಿ ಬರೋದು ಫಿಕ್ಸು. ಡೋಂಟ್ ವರಿ ಅಲ್ಲ. ಇಲ್ಲ, ಇವಳು ಹೀಗೆ ಮನೆ ಹತ್ರ ಬರ್ತಾ ಇದ್ರೆ ಒಂದಲ್ಲ ಒಂದು ಎಡವಟ್ಟಾಗ್ಬಿಡತ್ತೆ. ನಾನು ಅಂದ್ಕೊಂಡ್ ಕೆಲಸ ಆಗೋವರೆಗೂ ಇವಳನ್ನ ಏಜೆಯಿಂದ ಆದಷ್ಟು ದೂರ ಇಡಬೇಕು. ಇಲ್ಲ, ಹಾಗಾಗಕ್ಕೆ ಬಿಡಬಾರ್ದು. ಇದೆಲ್ಲ ಯಾವ ಕಾರಣಕ್ಕೂ ಮುಂದುವರ್ಸಕ್ಕೆ ಬಿಡಬಾರ್ದು. ಏನಾದರೂ ಮಾಡಲೇಬೇಕು. ಅಮ್ಮ, ಹುಡುಕೊಂಡು ರೂಮ್ಗೆ ಹೋಗಿದ್ದೆ, ನೀನು ಇಲ್ಲಿದ್ಯಾ ಅಂತ ಹೇಳಿದ್ರು. ಟ್ಯಾಬ್ಲೆಟ್ ತಗೋ. ಬರ್ತೀನಮ್ಮ. ರಾಮ್, ನಿನ್ನೊಂದು ಪ್ರಶ್ನೆ ಕೇಳಲ್ಲ? ಕೇಳಮ್ಮ. ನೀನು ಮದುವೆ ಆಗಕ್ಕೆ ಯಾಕೆ ಒಪ್ಕೊಂಡೆ? ಇದೇ ಹುಡುಗಿನ ಮದುವೆ ಆಗಬೇಕು ಅಂತ ಯಾಕೆ ಅನ್ಕೊಂಡೆ? ಅದಕ್ಕೆ 2 ಕಾರಣ ಐತಿಯಮ್ಮ. ಮೊದಲನೇದು ಅಂತರ ಆಸೆ. ಅವಳ ಆಸೆ ಪ್ರಕಾರ ಅವಳ ಬರ್ಡೇಗೆ ಮುಂಚೆ ನಾನು ಮದುವೆ ಆಗಬೇಕು. ಹಾಗಾಗಿ ಆ ಹುಡುಗಿ ಯಾರು, ಹೇಗಿರಬೇಕು, ಅವಳ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿರಬೇಕು, ಇದನ್ನೆಲ್ಲ ಅಳೆದು ತೂಗಿ ನಿರ್ಧಾರ ಮಾಡೋ ಅಷ್ಟು ತಾಳ್ಮೆ ಆಗಲಿ, ಟೈಮ್ ಆಗಲಿ ನನಗಿಲ್ಲ.